ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ನಾನಿವತ್ತು ನಮ್ಮೂರಲ್ಲಿದ್ದೀನಿ, ನಿಮಗೆ ಗೊತ್ತಿರೋ ಹಾಗೆ. ಸೊ ಹೊಸ್ದಾಗಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿನ್ನೆ ನನಗೆ ಫುಲ್ಲು ಕೋಲ್ಡ್ ಆಗಿ ಜ್ವರ ಬರೋ ರೀತಿ ಎಲ್ಲ ಆಗಿತ್ತು. ಆ್ಯಂಡ್ ಈ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು ಸ್ವಲ್ಪ ನಾರ್ಮಲ್ ಆಗಿದ್ದೆ. ಆ್ಯಂಡ್ ಒಂಥರ ಆಗ್ಬಿಟ್ಟಿತ್ತು ನನಗಂತೂ. ಸೊ ಹಾಗಾಗಿ ನಾನು ಬೆಳಿಗ್ಗೆ ಎದ್ದ ತಕ್ಷಣವೇ ತಲೆಗೆ ಚೆನ್ನಾಗಿ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಕೊಂಡೆ. ನಾವು ಡೈಲಿ ಫ್ರೆಶ್ ಆದರೆ ಅದು ಅವತ್ತಿನ ದಿನ ಎಲ್ಲ ನಾವು ಆರಾಮಾಗಿರ್ಬೋದು, ಇಲ್ಲಾಂದರೆ ಏನೋ ಒಂಥರ ಕಳ್ಕೊಂಡಿರೋ ರೀತಿ ಅನಿಸ್ತಾ ಇರುತ್ತೆ. ನಮ್ಮಮ್ಮ ಫಸ್ಟು ಲಿಶಾಂತ್ಗೆ ಸ್ನಾನ ಮಾಡಿಸಿ ಮಲಗಿಸಿದ್ರು. ಸೊ ಬಂದು ನೋಡಿದ್ರೆ ಅವನು ಬಾಯಿನ ಬಿಟ್ಕೊಂಡು ಮಲ್ಕೊಂಡಿದ್ದಾನೆ. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದ ಅಂದರೆ ಅದಕ್ಕೆ ಕ್ಯಾಪ್ಚರ್ ಮಾಡಿಕೊಂಡೆ, ಮುದ್ದಾಗಿ ಕಾಣಿಸ್ತಿದ್ದಾನೆ ಅಂತ. ಇವತ್ತು ನನಗೆ ಒಂದು ಪ್ರಮೋಷನ್ ಬಂದಿತ್ತು. ಸೊ ಅದನ್ನು ನಾನು ಹಳ್ಳಿಲೇ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅದು ಹಳ್ಳೀಲಿ ಮಾಡ್ತೀನ ಅಥವಾ ನಮ್ಮ ಮನೇಲಿ ಮಾಡ್ತೀನ ಅದನ್ನು ಸ್ವಲ್ಪ ಥಿಂಕ್ ಮಾಡ್ತಾಯಿದ್ದೆ. ಸೊ ಮುಂದೆ ನೋಡಿ ಏನಾಗುತ್ತೆ ಏನು ಅಂತ, ಓಕೆನಾ. ಆ್ಯಂಡ್ ಇವತ್ತು ಊರಲ್ಲಿ ಲೈಟ್ ಇರಲಿಲ್ಲ. ಕೆಲವೊಂದು ಸಲ ಕರೆಂಟ್ ಹೋಗೋದು ಬರೋದು ಈ ರೀತಿ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟು ನಾನು ಓಪನ್ ಮಾಡೋಣ ಅಂತ ಬಂದೆ. ನಮ್ಮಮ್ಮ ಪೂರಿ ಮತ್ತು ಕಾಳು ಗೊಜ್ಜು ಥರ ಮಾಡಿದರು. ಇದು ಎಷ್ಟು ಜ್ಯೂಸಿಯಾಗಿತ್ತು ಅಂದರೆ, ಈ ಕಡಲೆಕಾಳು ಬಟಾಣಿ ಕಾಳೆಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ಲ, ಅದು ಸಖತ್ತಾಗಿತ್ತು. ಅದಾದಮೇಲೆ ಟೀ ಕುಡಿದು ತಲೆ ಎಲ್ಲ ಒದ್ದೆ ಇತ್ತು. ಇನ್ನೂ ಹಾಗೆ ಇತ್ತು ಅಂತ ಹೇಳಿದರೆ ಇನ್ನೂ ನೆಗಡಿ ಆಗುತ್ತೆ ಅಂದ್ಕೊಂಡು ಸ್ವಲ್ಪ ತಲೆ ಎಲ್ಲ ಒಣಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಆದರೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಿತ್ತು. ಚೆನ್ನಾಗಿ ಟಿಫನ್ ಮಾಡಿದ್ದೆ, ಎಲ್ಲ ಬಿಸಿ ಬಿಸಿ ಇತ್ತು, ಪೂರಿ ಮತ್ತು ಸಾಂಬಾರು, ಅದು ಗೊಜ್ಜು. ಸೊ ಚೆನ್ನಾಗಿ ನಿದ್ದೆ ಬರ್ತಿತ್ತು ಅಂತ ಹೇಳಿ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದಾಗ ನನಗೆ ಸಡನ್ನಾಗಿ ಒಂದು ಕಾಲ್ ಬಂತು. ಫ್ರೆಂಡ್ಸ್, ನನಗಿವಾಗ ಒಂದು 2 ಪ್ರಮೋಷನ್ದು ಬಂದಿದೆ. ಸೊ ಅದನ್ನು ಮಾಡೋದಕ್ಕೆ ಅಂತೇಳಿ ನಾನು ರಾಮನಗರ ಹೋಗ್ತಾಯಿದ್ದೀನಿ. ಸ್ಕ್ರಿಪ್ಟ್ ಕೂಡ ಬರ್ಕೊಂಡಿದ್ದೀನಿ. ಒಂದೇ ದಿನದಲ್ಲಿ 2 ಪ್ರಮೋಷನ್ ಇದೆ ಅಲ್ವಾ. ಸೊ ಬಯಟ್ ಆಗಲಿ ಅಂತೇಳಿ ಸ್ಕ್ರಿಪ್ಟ್ ಬರ್ಕೊಂಡಿದ್ದೀನಿ. ಅದನ್ನು ಮನೆಗೆ ಹೋಗ್ಬಿಟ್ಟು ಮಾಡಬೇಕು. ಇಲ್ಲಾಂದರೆ ಸ್ವಲ್ಪ ಸೌಂಡ್ಸ್ ಜಾಸ್ತಿ. ಆಮೇಲೆ ನಾನು ಬಟ್ಟೆ ಏನೂ ತಂದಿಲ್ಲ ವಿಡಿಯೋ ಮಾಡೋದಕ್ಕೆ ಪ್ರಮೋಷನ್ಗೆ. ಸೊ ಹಾಗಾಗಿ ರಾಮನಗರ ಹೋಗ್ತಾಯಿದ್ದೀನಿ. ನನ್ನ ತಮ್ಮನ ಹತ್ರ ಬಿಡಿಸ್ಕೊತೀನಿ ರಾಮನಗರಕ್ಕೆ ಹೋಗೋದಕ್ಕೆ ಬೈಕಲ್ಲಿ. ಲಿಶಾಂತ್ನ ಇಲ್ಲೇ ಬಿಟ್ಬಿಟ್ಟು ಹೋಗ್ತಾಯಿದ್ದೀನಿ. ನಮ್ಮ ಅಮ್ಮ ನೋಡ್ಕೊಳ್ತಾರೆ ಲಿಶಾಂತ್ನ. ಸೊ ಒಂದು ಅರ್ಧ ಗಂಟೆಯಲ್ಲಿ 2 ಪ್ರಮೋಷನ್ನು ವೀಡಿಯೋ ಮಾಡಿಬಿಟ್ಟು ಬರಬೇಕು. ನನ್ನ ತಮ್ಮನ ಜೊತೆ ಈಗ ಮನೆ ಕಡೆ ಹೊರಟಿದ್ದೀನಿ. ನಾನು ಸ್ಕ್ರಿಪ್ಟೆಲ್ಲ ಬರ್ಕೊಳ್ಳೋಳೆ ಅಲ್ಲ, ನಾನು ಬಾಯಲ್ಲಿ ಏನು ಬರುತ್ತೆ, ಮನಸ್ಸಿಂದ ಏನು ಬರುತ್ತೆ ಅದನ್ನೇ ಹೇಳ್ತೀನಿ. ಬಟ್ ಆದರೆ ನಾನು ಇವತ್ತೇನಕ್ಕೆ ಸ್ಕ್ರಿಪ್ಟ್ ಪಡ್ಕೊಂಡಿದ್ದೀನಿ ಅಂದರೆ 2 ಒಟ್ಟಿಗೆ ಬಂದಿದ್ದೆ ಕೊಲ್ಯಾಬು. ಅದು ಅಲ್ಲದೆ ನಂಗೆ ಹುಷಾರಿರಲಿಲ್ಲ, ತಲೆಯಲ್ಲಿ ಅಷ್ಟೆಲ್ಲ ನೆನಪಿಟ್ಕೊಳ್ಳೋದಕ್ಕಾಗಲ್ಲ ಅಂತ ಬರ್ಕೊಂಡೆ. ಈಗ ಜಸ್ಟ್ ಮನೆಗೆ ಬಂದೆ. ಒಂದು ಪಾರ್ಸಲ್ ಬಂದಿದೆ. ಇದನ್ನು ಇವಾಗ ಶೂಟ್ ಮಾಡಬೇಕು. ಫಸ್ಟು ನಾನೇನು ಸ್ಕ್ರಿಪ್ಟ್ ಪಡ್ಕೊಂಡಿದ್ದೀನಿ ಇದನ್ನು ಶೂಟ್ ಮಾಡ್ತೀನಿ. ಸೊ ಇದು ಅರ್ಜೆಂಟ್ ಕಳಿಸ್ಬೇಕೀಗ. ಸೊ ಅದಕ್ಕೆ ಇದನ್ನು ಫಸ್ಟ್ ಶೂಟ್ ಮಾಡಿ ಅದಾದಮೇಲೆ ಇದನ್ನು ಶೂಟ್ ಮಾಡ್ತೀನಿ. ನಾನು ತುಳಸಿ ಗಿಡಕ್ಕೆ ನೀರು ಹಾಕಿ ಅಂತ ಹೇಳಿದ್ದೆ, ಮೈಯಿಗೆ ಹಾಕಿರಲ್ಲ ಅಂದ್ಕೊಂಡು ಬಂದೆ, ಹಾಕಿದ್ದಾರೆ. ಏನು ಗೊತ್ತಾ, ಮನೇಲಿರೋ ತುಳಸಿ ಒಣಗಬಾರ್ದು. ಹಾಗಾಗಿ ಅವ್ರಿಗೆ ಯಾವಾಗಲೂ ನೆನಪಿಸ್ತಾ ಇರ್ತೀನಿ. ಹಾಕಿರಲ್ಲ ಅಂದ್ಕೊಂಡು ಬಂದೆ, ಪರವಾಗಿಲ್ಲ ಹಾಕಿದ್ದಾರೆ. ಸೊ ಆದಷ್ಟು ಬೇಗ ಶೂಟ್ ಮಾಡಿಸ್ ಬಾಗಿಲು ತೆಗೀರಿ ಅಂತ ಇದ್ದೀನಿ, ಕೀ ನನ್ನ ಹತ್ರನೇ ಇಟ್ಕೊಂಡು. ಸೊ ಗೈಸ್, ಇವಾಗ ಫಸ್ಟು ಶೂಟ್ ಮಾಡಿಬಿಡೋಣ, ಅದಾದಮೇಲೆ ಸಿಗ್ತೀನಿ, ಓಕೆ. ಹಾಗಿಲ್ಲ, ನಾನು ಮನೇಲಿಲ್ಲ ಅಂದರು. ದೀಪ ನೋಡಿ ಪೂಜೆ ಮಾಡಿದ್ದಾರೆ, ಹೂವು ಮುಡಿಸಿಲ್ಲ, ಪೂಜೆ ಮಾಡಿದ್ದಾರೆ, ದೀಪ ಎಲ್ಲ ಹಚ್ಚಿದ್ದಾರೆ ದೇವ್ರಿಗೆ. ಹಿಂಗಿರ್ಬೇಕಪ್ಪ, ಖುಷಿಯಾಗುತ್ತೆ ಮನೆ ನೋಡಿದಾಗ. ಕ್ಲೀನಾಗಿ ಇಟ್ಕೊಂಡಿದ್ದಾರೆ, ಪರವಾಗಿಲ್ಲ. ಇದು ಮನೆ ಮೇಲ್ಗಡೆ ಒಂದು ಶೂಟ್ ಮಾಡಿಕೊಂಡೆ, ಇಲ್ಲಿ ನಿಂತ್ಕೊಂಡು ಫಸ್ಟು ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡಾದ್ಮೇಲೆ ಕ್ಯಾಮ್ರಾ ಎಲ್ಲ ಸೆಟ್ ಮಾಡ್ಕೊಳ್ತಾ ಇದ್ದೆ. ಅದಾದಮೇಲೆ ಬಂದು ವೀಡಿಯೋನ ಕಂಪ್ಲೀಟ್ ಮಾಡಿದೆ. ಇದಾದಮೇಲೆ ಇನ್ನೊಂದು ಶೂಟ್ ಇತ್ತು, ಮೇಲ್ಗಡೆ ಶೂಟ್ ಮಾಡಿದ್ದಾಯಿತು. ಟ್ರೈಪೋಡ್ ತೊಗೊಂಡು ಹೋಗ್ತಾಯಿದ್ದೀನಿ ಮನೆ ಒಳಗಡೆ. ಮೇಲ್ಗಡೆ ಶೂಟ್ ಮಾಡಿದೆ. ಸೊ ಎಡಿಟ್ ಮಾಡಿಬಿಟ್ಟು ಅದನ್ನು ಫಸ್ಟು ಕಳಿಸ್ಬಿಡೋಣ. ಅದಾದಮೇಲೆ ಇನ್ನೊಂದು ಅಮೆಝಾನಿಂದ ಬಂತಲ್ಲ, ಆ ಒಂದು ಪ್ರಾಡಕ್ಟ್ನ ಡ್ರೆಸ್ ಚೇಂಜ್ ಮಾಡ್ಕೊಳ್ತೀನಿ. ಈ ಥರ ಡ್ರೆಸ್ಸಲ್ಲಿ ಮಾಡಬಾರ್ದು ಅದನ್ನು. ಸೊ ಸ್ವಲ್ಪ ಮನೆ ಲುಕ್ ಇರಬೇಕದು. ಮನೇಲಿ ಯಾವ ರೀತಿ ಇರ್ತೀವೋ ಆ ರೀತಿ ಆ ಲುಕ್ಕಲ್ಲಿ ಮಾಡಬೇಕಾಗತ್ತೆ. ಸೊ ಬನ್ನಿ ಶೂಟ್ ಮಾಡೋಣ. ನಾನು ಮನೇಲಿ ಇಲ್ಲದೆ ಹೋಗಿರೋದಕ್ಕೆ ಇಷ್ಟು ಆಫೀಸ್ ವೇರ್ ಬಟ್ಟೆಗಳನ್ನ ಅವರು ವಾಶ್ ಮಾಡಿಲ್ಲ. ಸೊ ಇಷ್ಟು ಬಟ್ಟೆ ಇದೆ. ಇನ್ನೊಂದು ವೀಡಿಯೋ ಶೂಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ವಾಷಿಂಗ್ ಮಿಷಿನ್ಗೆ ಅವ್ರ ಆಫೀಸ್ ವೇರ್ ಬಟ್ಟೆ ಎಲ್ಲ ಹಾಕ್ಬಿಡ್ತೀನಿ. ಸೊ ನಾನು ಹೋಗೋ ಅಷ್ಟರಲ್ಲಿ ಅದು ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಎಲ್ಲ ಒಗ್ದಿರುತ್ತೆ. ಅದನ್ನೆಲ್ಲ ಹಾರಾಕ್ಬಿಟ್ಟು ಆರಾಮಾಗಿ ನಾನು ಮನೆಗೆ ಹೊರಡ್ಬೋದು ರಿಟರ್ನು. ಮನೆಗೆ ಬಂದರೂ ನೋಡಿ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ ನಮಗೆ, ಅಲ್ವಾ.
ವಾಷಿಂಗ್ ಮಿಷಿನ್ ಇರೋದಕ್ಕೆ ಸ್ವಲ್ಪ ಈಸಿ ಅನ್ನಿಸ್ಬೋದು. ಏನಕ್ಕೆ ಅಂತ ಹೇಳಿದ್ರೆ ಕೈಯಲ್ಲಿ ಒಗೆಯೋದು ತಪ್ಪುತ್ತೆ ಅಂತ. ಸೊ ಎಲ್ಲ ಬಟ್ಟೆನೂ ವಾಶ್ ಮಾಡೋಣ, ವಾಶ್ಗೆ ಹಾಕೋಣ. ಈಗ ವಾಶ್ಗೆ ಹಾಕಿದ್ದೀನಿ. ಸೊ ಅದು ಟೈಮರ್ ಸೆಟ್ ಮಾಡಿದ್ದೀನಲ್ವ, ಸೊ ಅಷ್ಟರಲ್ಲಿ ನಾನು ಏನೇನು ಕೆಲಸ ಐತೆ ಅದನ್ನೆಲ್ಲ ಮುಗಿಸ್ಕೊಬಿಡ್ತೀನಿ. ಗೈಸ್, ಇವಾಗ ಪ್ರಮೋಷನ್ದು ಶೂಟ್ ಎಲ್ಲ ಮುಗೀತು. ಸೊ ಇದು ಪ್ರಾಡಕ್ಟು ನಾನು ಸುಮ್ಮನೆ ನಿಮಗೆ ರೆಕಮೆಂಡ್ ಮಾಡೋದಿಲ್ಲ. ಸೊ ಫಸ್ಟು ನಾನು ಟ್ರೈ ಮಾಡ್ತೀನಿ. ನನಗೇನಾದರೂ ಇದು ಯೂಸ್ಫುಲ್ ಅಂತ ಅನಿಸುತ್ತೋ ಅಂತ ಹೇಳಿದರೆ ಮಾತ್ರ ನಾನು ನಿಮ್ಮ ಹತ್ರ ಶೇರ್ ಮಾಡೋದು. ಇದ್ರ ಜೊತೆ ಇನ್ನೊಂದು ಹ್ಯಾಪಿ ಪ್ಲಾನೆಟ್ ಒಂದು ಪ್ರಾಡಕ್ಟ್ ಕೂಡ ಶೇರ್ ಮಾಡಿದ್ದೆ, ಅದು ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡ್ತು. ಸೊ ಹಾಗಾಗಿ ಒಳ್ಳೆ ಪ್ರಾಡಕ್ಟ್ ಹ್ಯಾಪಿ ಪ್ಲಾನೆಟ್ ಮತ್ತು ಕ್ಲೀನೆಸ್ಟೂ ಚೆನ್ನಾಗಿದೆ. ಹಾಗೆ ಪೀಕೋ ಈ ಒಂದು ಪ್ರಾಡಕ್ಟ್ ಕೂಡ ತುಂಬ ಚೆನ್ನಾಗಿದೆ. ಸೊ ನಾನು ಈ 3 ಪ್ರಾಡಕ್ಟ್ನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಟ್ರೈ ಮಾಡ್ಬೋದು. ಸೊ ಇವಾಗ ಶೂಟ್ ಎಲ್ಲ ಮುಗೀತು, ರಿಟರ್ನ್ ನಾನು ಮನೆಗೆ ಹೋಗಬೇಕು. ಸೊ ಬನ್ನಿ, ಟೈಮ್ ಆಯಿತು. ಶೂಟ್ ಎಲ್ಲ ಮಾಡಿದ್ದಾಯಿತು, ಇವಾಗ ಹೊರಡಬೇಕು. ಬಟ್ಟೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೀನಿ, ಅದಿನ್ನೂ ಸ್ವಲ್ಪ ಟೈಮ್ ಇದೆ, ಒಂದು 5 ಮಿನಿಟ್ಸ್ ಇದೆ. ಅದಾದ ತಕ್ಷಣ ಬಟ್ಟೆ ಎಲ್ಲ ಹಾರಾಕ್ಬಿಟ್ಟು ಅಂದರೆ ಒಣಗೋದಕ್ಕೆ ಹಾಕ್ಬಿಟ್ಟು ನಾನು ರಿಟರ್ನ್ ಹೋಗ್ತೀನಿ ಊರಿಗೆ. ಲಿಶಾಂತ್ ಏನು ಮಾಡ್ತಿದ್ದಾನೋ ಏನೋ ಗೊತ್ತಿಲ್ಲ. ಸೊ ಫೋನ್ ಕೂಡ ನಾನು ಮಾಡಿಲ್ಲ, ನನ್ನ ತಮ್ಮ ಬಂದಿದ್ದಾನೆ, ವೆಯ್ಟ್ ಮಾಡ್ತಿದ್ದಾನೆ ಕೆಳಗಡೆ. ಸೊ ಹೊರಡೋಣ. ಬಟ್ಟೆ ಎಲ್ಲ ಒಣಗಾಕಿದ್ದಾಯಿತು. ನನ್ನ ತಮ್ಮ ಬಂದ್ಬಿಟ್ರು, ಟೈಮ್ ಆಯಿತು, ಬಾ ಹೋಗೋಣ ಅಂತ ಹೇಳ್ತಿದ್ದಾನೆ. ಸೊ ಇವಾಗ ಹೊರಡಬೇಕು, ಲಾಕ್ ಮಾಡಿಕೊಂಡು ಊರಿಗೆ ಹೊರಡ್ತೀನಿ. ಸೊ ಇದೇ ಡ್ರೆಸ್ಸಲ್ಲೇ ಹೋಗ್ತೀನಿ, ಇನ್ನೇನು ಮಾಡೋದು, ಅಲ್ಲೋಗಿ ಚೇಂಜ್ ಮಾಡ್ಕೊಂಡ್ರೆ ಆಯಿತು. ಯಾರಿದ್ದಾರೆ ನೋಡಿ, ಅಲ್ಲಿ ಯಾರಿದ್ದಾರೆ? ಹಾಯ್ ಲಶ್ವಿಕ್, ಲಶ್ವಿಕ್ ನೀನು ಬಂದ್ಬಿಟ್ಟಾ? ನಮ್ಮ ಜೊತೆ ಬರ್ತೀಯಾ? ಮಾಮ ನಾನು ಜೊತೆಲೇ ಹೋಗೋದು. ಯಾರ ಮನೆಗೆ? ನಾನು ಅವ್ರ ಮನೆಗೆ ಹೋಗೋದು. ಮೈ ಪಪ್ಪ ಆಫೀಸು. ಬಾ ಬಟ್ಟೆ ಬಿಡು ಬಾ. ಲಿಶಾಂತು ಅಜ್ಜಿ ಮನೇಲಿ ಅವನೇ. ಬಾ ಹೋಗೋಣ, ಹತ್ತು ಬೈಕ್. ಹೊಡ್ತಾ ಇದ್ವಿ ಇವಾಗ ಮನೆಗೆ. ಓ ಏನು ಮಾಡೋನೆ? ಗೀಜ್ಬಿಟ್ಟವನ? ಯಾಕೋ ಹಂಗೆ ಮಾಡಿದ್ಯಾ? ಹಾಂ, ಅಣ್ಣ ಬಂದ ನೋಡು, ಅಣ್ಣ. ಹಾಂ, ಏಯ್ ಹೊಡಿತೀನಿ ಏನೇನೋ ಹಾಕೊಂಡ್ರೆ. ಅಣ್ಣ ಅಣ್ಣ ಕಿಸಿ ಕೊಡು, ಅಣ್ಣಗೆ ಉಮ್ಮ ಕೊಡು. ಉಮ್ಮ ಆ ಕೈಲಿ ಆಡಬಾರ್ದು, ಬಲಗೈಲಾಡು. ನಾನು ನನ್ನ ವರ್ಕು ಶೂಟ್ ಅದೆಲ್ಲ ಮುಗಿಸ್ಕೊಂಡು ಬಂದಮೇಲೆ ನಮ್ಮಮ್ಮ ಮಟನ್ ಸಾಂಬಾರು ಮತ್ತು ಮಟನ್ದು ಒಂಥರ ಮಾಡಿದರು ಗೊಜ್ಜು. ಅದು ಬಿಸಿ ಬಿಸಿ ಮುದ್ದೆ ಜೊತೆ ತಿಂತಿದ್ರೆ ಆಹಾ, ಸುಸ್ತೆಲ್ಲ ಹಂಗೆ ಹೋಗ್ಬಿಡ್ತಾಯಿತ್ತು, ಅಷ್ಟು ಚೆನ್ನಾಗಿ ಮಾಡಿದರು ನಮ್ಮಮ್ಮ. ಆ್ಯಂಡ್ ಮಹಿ ಕೂಡ ಬಂದಿದ್ದರು. ಸೊ ನಾನು ಮನೆಗೆ ಬಂದ ತಕ್ಷಣ ನಿದ್ದೆ ಮಾಡಿಬಿಟ್ಟಿದ್ದೆ, ಸೊ ನೋಡಿ ನನ್ನ ಫೇಸ್ನ. ಆ್ಯಂಡ್ ಮಹಿ ಕೂಡ ಬಂದಿದ್ದರು, ಅವರು ಕೂಡ ಊಟ ಮಾಡಿಕೊಂಡು ಮನೆಗೆ ಹೊರಟ್ರು. ಇವತ್ತು ನಮ್ಮ ಜೊತೆ ಚಿನ್ನು ಕೂಡ ಜಾಯ್ನ್ ಆಗಿದ್ದಾಳೆ. ನಮ್ಮ ಚಿನ್ನು ಸ್ಕೂಲ್ ಡೇನ ಇವತ್ತು. ಚಿನ್ನು ಸ್ಕೂಲ್ ಡೇ ಫಂಕ್ಷನ್ ಮುಗಿಸ್ಕೊಂಡು ಡೈರೆಕ್ಟ್ ನಮ್ಮ ಮನೆಗೆ, ಅಮ್ಮನ ಮನೆಗೆ ಬಂದಿದ್ದಾಳೆ. ಲಿಶಾಂತ್ ಇಲ್ಲೇ ಇದ್ದಾನೆ ಅಂತ ಗೊತ್ತಾಯ್ತಲ್ಲ. ಸೊ ನಾಳೆ ನಾಡಿದ್ದು ರಜೆ ಇದೆ, ಹಾಗಾಗಿ ಇಲ್ಲೇ ಇರೋಣ ಅಂತ ಬಂದಿದ್ದೀಯಲ್ಲ ಚಿನ್ನು. ಈಗ ಊಟ ಎಲ್ಲ ಆಯಿತು, ನಾನ್ ವೆಜ್ ಮಾಡಿದ್ರು, ಊಟ ಎಲ್ಲ ಆಯಿತು, ನಿದ್ದೆ ಮಾಡೋದು. ನನಗೆ ನಿದ್ದೆ ಬರ್ತಿದ್ದೆ, ಇವರಿಬ್ರು ಏನೋ ಗೊತ್ತಿಲ್ಲ ಆಟ ಆಡ್ಕೊಂಡಿರ್ತಾರೆ.
ತುಂಬ ದಿನ ಆಗಿದೆಯಲ್ಲ ಮಾತುಕತೆ ಅಕ್ಕ ತಮ್ಮಂದು ಮಾತುಕತೆ ಇರುತ್ತೆ. ಏನೇನೋ ಕೇಳ್ತಾವ ಅವನು. Good night. Good night, sweet dreams. Take care. Love you all. Mwah. Bye bye. ಅಕ್ಕ ಹೇಳು. ಅಕ್ಕ ಅಣ್ಣ ಅಲ್ಲ ಅಕ್ಕ. ಯಾವಾಗ್ಲೂ ಅಣ್ಣನೇನ ಅಕ್ಕ. ಅಕ್ಕ 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 ಚಿನ್ನು 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 ಚಿನ್ನಕ್ಕ ಚಿನ್ನಕ್ಕ. ಅವಳು ಅಣ್ಣ ಲಕ್ಷ್ಮಿ ಕಣ್ಣ ಅಲ್ಲ, ಚಿನ್ನು ಅಕ್ಕ ಅನ್ನು. ಇವ್ ಡೌರಾಜ. ಚಿನ್ನಕ್ಕ ಡ್ರೆಸ್ ಚೇಂಜ್ ಮಾಡ್ಕೋಬೋದು. ಚಿನ್ನಕ್ಕ 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 ಚಿನ್ನಕ್ಕ. ಅಣ್ಣ ಅಲ್ಲ ಅಕ್ಕ ಕಣಲೇ. ಅಕ್ಕ ಅವಳು ಇವನು ಅಕ್ಕ ಅಂದಿದ್ದ. ಈಗ ಒಂಚೂರು ಕೊಚ್ಚಿ ಬಿಡ್ತೀನಿ. I love you. I love you. I love you ಮಾಡ್ಬಿಡು. ಕಿಸಿ ಕೊಡು. ಫ್ಲೈಂಗ್ ಕಿಸ್. ಈಗ ಅವ್ನು ಆಟ ಆಡೋ ಮೂಡಲ್ಲಿದ್ದಾನೆ. ನಂಗೆ ಹುಷಾರಿಲ್ಲ ಅಂತ ಅಂದ್ರೂ ಪ್ರಮೋಷನ್ ಶೂಟ್ ಮಾಡಿಕೊಟ್ಬಿಟ್ಟು ಬಂದೆ. ಏನಕ್ಕೆ ಅಂತ ಹೇಳಿದ್ರೆ ನನಗೆ ಯಾವುದಾದ್ರೂ ಒಂದು ಪ್ರಮೋಷನ್ ಬಂದರೆ ನಂಗೆ ಅದೆಷ್ಟು ಖುಷಿ ಆಗುತ್ತೆ ಗೊತ್ತಾ. ಸೊ ನನಗೆ ಏನಾದರೂ ಕೆಲಸ ನಂಗೆ ಬೇಕು, ನನಗೆ ಅರ್ನಿಂಗ್ಸ್ ಮಾಡ್ತಾ ಇರಬೇಕು ಗೈಸ್. ದುಡ್ಡಿದ್ರೇ ದುನಿಯಾ ಅಂತಾರಲ್ಲ, ಹಾಗೆ ನೀವು ದುಡಿತಾ ಇದ್ದೀರಾ ಅಂತ ಅಂದರೆ ನಿಮ್ಮ ಮೇಲೆ ರೆಸ್ಪೆಕ್ಟು ಬರುತ್ತೆ. ಜನ ನಿಮ್ಮನ್ನು ನೋಡೋ ರೀತಿನೇ ಚೇಂಜ್ ಆಗುತ್ತೆ. ಆ್ಯಂಡ್ ನಿಮ್ಗೆ ಏನು ಬೇಕೋ ಅದನ್ನು ನೀವು ತೊಗೊಳ್ಬೋದು. ಆ್ಯಂಡ್ ಇಂಡಿಪೆಂಡೆಂಟಾಗಿ ನೀವು ಲೈಫ್ ಲೀಡ್ ಮಾಡ್ಬೋದು. ಸೊ ನನಗಿದು ತುಂಬಾ ಕಲಿಸ್ಕೊಟ್ಟಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ನನಗೆ ಯಾವುದಾದ್ರು ಪ್ರಮೋಷನ್ ಬರಲಿ ಅಂತಲೇ ನಾನು ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಚೆನ್ನಾಗಿ ದುಡಿಬೇಕು ಗೈಸ್, ಅಷ್ಟೇ ನನ್ನ ಮೈಂಡಲ್ಲಿರೋದು. ಚೆನ್ನಾಗಿ ದುಡಿಬೇಕು, ನಾವು ಅಂದ್ಕೊಂಡಿದ್ದನ್ನು ನಾವು ತಗೊಳ್ಬೇಕು. ಯಾರೋ ಮಾಡ್ತಾರೆ ಅಂತ ನಾವು ಕಾಯಬಾರ್ದು, ನಾವು ಮಾಡ್ಕೊಳ್ಬೇಕು ಅಷ್ಟೇ. ಹೋಪ್ ಯು ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.